ಕೊಲೆ ಸಾರಥಿ ದರ್ಶನ್ ಕೇಸಲ್ಲಿ ಇದೀಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಹತ್ಯೆ ಪ್ರಕರಣದ ವಿಚಾರಣೆ 59ನೇ ಸೆಷನ್ಸ್ ಕೋರ್ಟ್ಗೆ ಇದೀಗ ಶಿಫ್ಟ್ ಮಾಡಲಾಗಿದೆ. ಕೆಲ ಕೋರ್ಟ್ಗಳ ಪೊಲೀಸ್ ಠಾಣೆ ವ್ಯಾಪ್ತಿ ಮರು ನಿಗದಿಯಾಗಿದೆ. ಹಾಗಾಗಿ ಮೊನ್ನೆಯಷ್ಟೇ ಯಾವಾಗ ಒಂದು ಬೇಲ್ ಅರ್ಜಿಯನ್ನ ನಟ ದರ್ಶನ್ ಅವರು ಸಲ್ಲಿಸಿದ್ರು, ಆ ಸಂದರ್ಭದಲ್ಲಿ ಇದು ಕೂಡ ರಿಜೆಕ್ಟ್ ಆಗಿತ್ತು. ಅದಾದ ನಂತರ ಆದಷ್ಟು ಟ್ರಯಲ್ ಅನ್ನ ಆರಂಭಿಸಿ ಬೇಗ ಮುಗಿಸಿ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಇದೀಗ ಹತ್ಯೆ ಪ್ರಕರಣದ ವಿಚಾರಣೆ 59ನೇ ಸೆಷನ್ಸ್ ಕೋರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಕೆಲ ಕೋರ್ಟ್ಗಳ ಪೊಲೀಸ್ ಠಾಣಾ ವ್ಯಾಪ್ತಿ ಮರು ನಿಗದಿಯಾಗಿದೆ. ಸಿಸಿಎಚ್ 57ರ ಬದಲಿಗೆ ಸಿಸಿಎಚ್ 59ರ ವ್ಯಾಪ್ತಿಗೆ ಕಾಮಾಕ್ಷಿಪಾಳ್ಯ ಠಾಣೆ ಸಿಟಿ ಸಿವಿಲ್ ಕೋರ್ಟ್ ಡೆಪ್ಯೂಟಿ ರಿಜಿಸ್ಟರ್ನಿಂದ ಆದೇಶ ಈಗ ಬಂದಿರುವಂಥದ್ದು. ಜೂನ್ 1ರಿಂದ ದರ್ಶನ್ ಪ್ರಕರಣದ ಸಿಸಿಎಚ್ 59ರಲ್ಲಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಸುಜಾತಾ ಎಂ ಸಾಮ್ರಾಣಿ ಪೀಠದಲ್ಲಿ ಕೇಸ್ ಟ್ರಯಲ್ ನಡೆಯುತ್ತೆ. ತ್ವರಿತ ವಿಚಾರಣೆ ಬಗ್ಗೆ ನಿರ್ಧಾರ ಮಾಡುತ್ತೆ 59ನೇ ಸೆಷನ್ಸ್ ಕೋರ್ಟ್. ಹೀಗೆ ಮಹತ್ವದ ಬೆಳವಣಿಗೆ ಇದು. ಕೊಲೆ ಸಾರಥಿ ದರ್ಶನ್ ಪ್ರಕರಣದಲ್ಲಿ ಹತ್ಯೆ ಪ್ರಕರಣದ ವಿಚಾರಣೆ ಈಗ ಇಷ್ಟು ದಿನ 57ನೇ ಸಿಸಿಎಚ್ ಕೋರ್ಟ್ ಇತ್ತು, ಈಗ 59ನೇ ಸಿಸಿಎಚ್ ಕೋರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಯಾವಾಗ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇನ್ನು 1 ವರ್ಷ ನಟ ದರ್ಶನ್ ಆರೋಪಿ ದರ್ಶನ್ ಜೈಲಲ್ಲೇ ಇರಬೇಕು ಅಂತ ಹೇಳಿ ಯಾವಾಗ ಆದೇಶ ಬಂತೋ ಅದಾದ ನಂತರ ಕೋರ್ಟ್ ಒಂದು ಸೂಚನೆ ಕೊಟ್ಟಿರುತ್ತೆ. ಆದಷ್ಟು ಬೇಗ ಟ್ರಯಲ್ ಆರಂಭಿಸಿ ವಿಚಾರಣೆ ಎಲ್ಲವೂ ಕೂಡ ಮುಗಿಸಿ ಆದಷ್ಟು ಬೇಗ ಇದಕ್ಕೆ ಒಂದು ಅಂತ್ಯ ಹಾಡಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈ ಬೆನ್ನಲ್ಲೇ ಈಗ ಸಿಟಿ ಸಿವಿಲ್ ಕೋರ್ಟ್ನ ಡೆಪ್ಯೂಟಿ ರಿಜಿಸ್ಟರ್ ಇಂದ ಆದೇಶ ಬಂದಿರುವಂತದ್ದು. ಜೂನ್ 1ರಿಂದ ದರ್ಶನ್ ಪ್ರಕರಣದ ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಈಗ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಸುಜಾತಾ ಎಂ ಸಾಮ್ರಾಣಿ ಪೀಠದಲ್ಲಿ ಕೇಸ್ ಟ್ರಯಲ್ ಆರಂಭ ಆಗ್ತಾ ಇದೆ. ತ್ವರಿತ ವಿಚಾರಣೆ ಬಗ್ಗೆ ಒಂದು ಬಹುಶಃ ಫೈನಲಿ ಒಂದು ಅಂತಿಮ ನಿರ್ಧಾರಕ್ಕೆ 59ನೇ ಸೆಷನ್ಸ್ ಕೋರ್ಟ್ ಬರಬಹುದು. ಹಾಗಾಗಿ ಆದಷ್ಟು ಬೇಗ ಜೂನ್ 1ನೇ ತಾರೀಕಿಂದಲೇ ಟ್ರಯಲ್ ಆರಂಭ ಆಗ್ತಾ ಇದೆಯಂತೆ. ಅದರಲ್ಲೂ ಕೂಡ ಕೋರ್ಟ್ ಮೊನ್ನೆ ತರಾಟೆಗೆ ತೆಗೆದುಕೊಂಡಿತ್ತು ಅಂತಂದ್ರೆ ಪೊಲೀಸ್ ಅವರಿಗೆ ಇನ್ನೂ ಕೂಡ ಟ್ರಯಲ್ ಆರಂಭ ಆಗಿಲ್ಲ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಏನಕ್ಕೆ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿತ್ತು. ಅದಾದ ನಂತರ ಸುಮಾರು 60 ಸಾಕ್ಷಿಗಳ ವಿಚಾರಣೆ ಕೂಡ ನಡೀಬೇಕಾಗತ್ತೆ, ಅದಕ್ಕೆ ಕಾಲಾವಕಾಶ ಬೇಕು, ಸಮಯ ಬೇಕು ಅನ್ನುವಂಥದ್ದು ಕೂಡ ಅವರ ವಾದ ಆಗಿತ್ತು. ಈಗ ದರ್ಶನ್ ಕೇಸ್ ತ್ವರಿತಗತಿಯಲ್ಲಿ ವಿಚಾರಣೆಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಆದೇಶದ ಪ್ರತಿ ಸಲ್ಲಿಕೆ ಆಗಿದೆ. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಗೆ ಸೂಚನೆ ಕೂಡ ಕೊಡಲಾಗಿದೆ. ಹೀಗೆ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ, ಬಟ್ ಇದು ಮುಗಿಸ್ಬೇಕು ಅಂತ ಹೇಳಿ ಈಗ ಒಂದು ಡೆಡ್ಲೈನ್ ರೀತಿಯಲ್ಲಿ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ತ್ವರಿತಗತಿ ವಿಚಾರಣೆ ಹಾಗೂ ಕನಿಷ್ಠ ಸೌಲಭ್ಯ ನೀಡುವ ಬಗ್ಗೆಯೂ ಕೂಡ ಆದೇಶವನ್ನ ಸುಪ್ರೀಂ ಆದೇಶ ಅಳವಡಿಕೆ ಬಗ್ಗೆಯೂ ಕೂಡ ನಿರ್ಧಾರ ಮಾಡುತ್ತೆ ಸೆಷನ್ಸ್ ಕೋರ್ಟ್. ಸೋಮವಾರದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ. ಹೀಗೆ ಜೂನ್ 1ನೇ ತಾರೀಕಿಂದ ಈಗ ಮತ್ತೊಮ್ಮೆ ಟ್ರಯಲ್ ಆರಂಭ ಆಗ್ತಾ ಇದೆಯಂತೆ. ಅದರಲ್ಲೂ ಕೂಡ ಟೋಟಲ್ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಮುಗಿಯುತ್ತಾ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಬಟ್ ಹೌದು, ಈಗ 1 ವರ್ಷ ಕನಿಷ್ಠ ಪಕ್ಷ ಈ ಒಂದು ವಿಚಾರಣೆ ಮುಗಿಯೋವರೆಗೂ ಟ್ರಯಲ್ ಆರಂಭ ಆಗಿ ವಿಚಾರಣೆ ಮುಗಿಯೋವರೆಗೂ ಕೂಡ ದರ್ಶನ್ ಜೈಲಲ್ಲೇ ಇರಬೇಕು. ಈಗ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ವಿಚಾರಣೆ ಏನು ನಡೀತಾ ಇತ್ತು, ಈಗ 59ನೇ ಸೆಷನ್ಸ್ ಕೋರ್ಟ್ಗೆ ಇದನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ಮುಂದೆ ಅಲ್ಲಿ ಟ್ರಯಲ್ ಆರಂಭ ಆಗುತ್ತೆ ಜೂನ್ 1ನೇ ತಾರೀಕಿಂದ. ಹಾಗಾಗಿ ಜೂನ್ 1ನೇ ತಾರೀಕಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಆರಂಭ ಆಗುತ್ತೆ. 1 ವರ್ಷ ಟೈಮ್ ಇದಕ್ಕೆ. 1 ವರ್ಷದಲ್ಲಿ ಎಲ್ಲವೂ ಕೂಡ ಮುಗಿಸ್ಬೇಕು. ಅದಾದ ನಂತರ ಒಂದು ನಿರ್ಧಾರಕ್ಕೆ ಬರುತ್ತಂತೆ 59ನೇ ಸೆಷನ್ಸ್ ಕೋರ್ಟ್. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು ಕೇಸಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಜೂನ್ 1ನೇ ತಾರೀಕು, ಇನ್ನೇನು ಈಗಾಗಲೇ 25ನೇ ತಾರೀಕು ಮೇ, ಇನ್ನು 1 ವಾರ ಅಷ್ಟೇ. ಮುಂದಿನ ಸೋಮವಾರ ಅಂತಂದ್ರೆ ಜೂನ್ 1ನೇ ತಾರೀಕಿಂದ ಟ್ರಯಲ್ ಆರಂಭ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡೆಸ್ಕ್ ಇಂದ ಈಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಫೈನಲಿ ಕೋರ್ಟ್ ಹೇಗೆ ಸೂಚನೆ ಕೊಟ್ಟಿತ್ತು ಅಂತಂದ್ರೆ ಇಷ್ಟು ದಿನ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇತ್ತು, ಈಗ 59ನೇ ಕೋರ್ಟ್ಗೆ ಸಿಸಿಎಚ್ ಕೋರ್ಟ್ಗೆ ಈಗ ಅದು ಶಿಫ್ಟ್ ಮಾಡಲಾಗಿದೆಯಂತೆ. ಇದು ಪ್ರಮುಖ ಕಾರಣ ಏನಿರ್ಬೋದು? ಆಮೇಲೆ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಮುಗಿಲಿಕ್ಕೆ ಸಾಧ್ಯನಾ ಇದು ಅಂತ? ರೋಶಿನಿ, ದರ್ಶನ್ ಈ ಪ್ರಕರಣದಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಜಾಮೀನು ಅರ್ಜಿ ಹಾಕ್ಕೊಂಡಿದ್ರು, ಜಾಮೀನು ಅರ್ಜಿ ಹಾಕೊಂಡ
ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ಕೂಡ ನಡೆಸಿತ್ತು. ವಿಚಾರಣೆ ನಡೆಸುವಂಥ ವೇಳೆಯಲ್ಲಿ ಇಲ್ಲಿವರೆಗೂ ಎಷ್ಟು ಸಾಕ್ಷಿಗಳ ವಿಚಾರಣೆ ಆಗಿದೆ ಅಂದರೆ 10 ರಿಂದ 12 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿರೋದು. ಹಾಗಾಗಿ ನನ್ನ ಕ್ಲೈಂಟ್ ಏನಿದ್ದಾರೆ ಅವ್ರಿಗೆ ಜಾಮೀನನ್ನು ಕೊಡಿ, ಜಾಮೀನ್ ಇಸ್ ದ ಮ್ಯಾಂಡೇಟ್ರಿ ಅನ್ನುವಂಥ ಒಂದು ಅಂಶಗಳನ್ನು ಇಟ್ಕೊಂಡು, ಜೊತೆಗೆ ಅಲ್ಲಿ ಜೈಲಿನಲ್ಲಿ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಸುಪ್ರೀಂ ಕೋರ್ಟಿಯ ಆ ವಿಚಾರಣೆಯನ್ನು ಮಾಡಿದಂಥ ವೇಳೆಯಲ್ಲಿ ದ್ವಿಸದಸ್ಯ ಪೀಠ ಈ ಒಂದು ವಿಚಾರಣೆಯನ್ನು ಮಾಡಿ ಎಲ್ಲವನ್ನೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿ ಇನ್ನು 1 ವರ್ಷದ ತನಕ ಯಾವುದೇ ರೀತಿಯ ಜಾಮೀನು ಅರ್ಜಿಗೆ ನೀವು ಬರಬೇಡಿ, ಜೊತೆಗೆ 1 ವರ್ಷದ ಒಳಗಡೆ ಏನು ಪ್ರಮುಖ 60 ಸಾಕ್ಷಿಗಳಿದ್ದಾವೆ ಆ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಅನ್ನುವಂಥದ್ದನ್ನು ಪ್ರಾಸಿಕ್ಯೂಷನ್ಗೆ ಸೂಚನೆಯನ್ನು ಕೊಟ್ಟಿದ್ದಂಥದ್ದು. ಆ ವೇಳೆಯಲ್ಲಿ ಈಗ ನಡೆಸ್ತಾ ಇರುವಂಥ ಒಂದು ಕೋರ್ಟ್ ಏನಿದೆ ಆ ಕೋರ್ಟ್ ಇನ್ಚಾರ್ಜ್ ಕೋರ್ಟ್ ಅಷ್ಟೇ ಆಗಿರೋದ್ರಿಂದ 57ನೇ CCH ನ್ಯಾಯಾಲಯ. ಈ ಹಿಂದೆ ರೆಗ್ಯುಲರ್ ಕೋರ್ಟ್ 64ನೇ ಕೋರ್ಟ್ ಇತ್ತು, ಅದಕ್ಕೆ ನ್ಯಾಯಾಧೀಶರು ಇನ್ನೂ ಕೂಡ ನೇಮಕ ಆಗಲಿಲ್ಲ. ಆ ಕಾರಣಕ್ಕಾಗಿ ಈಗ ಇನ್ಚಾರ್ಜ್ ಕೋರ್ಟ್ ನಡೆಸ್ತಾ ಇದೆ ಅನ್ನೋಂಥದ್ದನ್ನು ಗಮನಕ್ಕೆ ತಂದಿದ್ರು. ಆ ವೇಳೆ ಸುಪ್ರೀಂ ಕೋರ್ಟು ನೀವು ರೆಗ್ಯುಲರ್ ಕೋರ್ಟನ್ನು ನ್ಯಾಯಾಧೀಶರನ್ನ ನೇಮಕ ಮಾಡೋ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈ ಬೆನ್ನಲ್ಲೇನೆ ಈಗ ಹೈಕೋರ್ಟ್ನ ರಿಜಿಸ್ಟ್ರಾರು ಈ ಒಂದು ಪ್ರಕರಣವನ್ನು 59ನೇ CCH ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಕಾಮಾಕ್ಷಿ ಪಾಳ್ಯ ಮತ್ತು ಕೆಲವು ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ ಆ ಕೆಲವು ಪೊಲೀಸ್ ಠಾಣಾ ವ್ಯಾಪ್ತಿಗಳನ್ನು 59ನೇ CCH ನ್ಯಾಯಾಲಯಕ್ಕೆ ಇನ್ನು ಮೇಲೆ ಅಲರ್ಟ್ ಆಗುತ್ತೆ ಅನ್ನೋದನ್ನು ಅಲರ್ಟ್ ಮಾಡಿರುವಂಥದ್ದು. ಅಲ್ಲಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಚಾರಣೆ ನಡೀತದೆ. ಅಂದರೆ ಈಗೇನು 57ನೇ ಸೆಷನ್ ಕೋರ್ಟ್ನಲ್ಲಿ ನಡಿಬೇಕಾಗಿತ್ತು, ಈಗ ರೆಗ್ಯುಲರ್ ಕೋರ್ಟು ಅಂತೇಳಿ ಟ್ರಯಲ್ ಕೋರ್ಟು 59ನೇ ಕೋರ್ಟ್ ಆಗುತ್ತೆ. ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅವರ ಪೀಠದ ಮುಂದೆ ಇನ್ಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ನಡೆಯುತ್ತೆ. ಅದು ಜೂನ್ 1ನೇ ತಾರೀಕಿನ ನಂತರದಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ವೇಳೆಯಲ್ಲಿ ಇನ್ನು ಆ ಕೋರ್ಟ್ಗೆ ಈ ಕಾಮಾಕ್ಷಿ ಪಾಳ್ಯದ ಎಲ್ಲ ಕೇಸ್ಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ಆಗ್ತಾ ಇದ್ದಾವೆ. ಆನಂತರದಲ್ಲಿ 1ನೇ ತಾರೀಕು ನಂತರ ಬರುತ್ತೆ. ಪೀಠದ ಮುಂದೆ ಬಂದಂಥ ವೇಳೆಯಲ್ಲಿ ಡೇ ಟು ಡೇ ಬೇಸಿಸಲ್ಲಿ ನಡೆಸಬೇಕಾ ಅಥವಾ ವಾರಕ್ಕೆ 4 ದಿನ ನಡೆಸುವಂಥದ್ದ, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಎಲ್ಲವನ್ನೂ ಕೂಡ ನ್ಯಾಯಾಲಯ ಪರಿಶೀಲನೆ ಮಾಡಿ ಆನಂತರ ಯಾವ ರೀತಿಯಲ್ಲಿ ವಿಚಾರಣೆ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸಲಾಗುತ್ತೆ. ಹಾಗಾಗಿ ಜೂನ್ 1ರ ನಂತರ ವಿಚಾರಣೆ ಪ್ರಾರಂಭ ಆಗ್ಬೋದು. ಮತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೇ ಟು ಡೇ ಬೇಸಿಸಲ್ಲಿ ನಡೆಸೋದಾ ಅನ್ನುವಂಥದ್ದನ್ನು 59ನೇ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ಕೆಲ ಕೋರ್ಟ್ಗಳ ಪೊಲೀಸ್ ಠಾಣಾ ವ್ಯಾಪ್ತಿಯನ್ನ ನಿಗದಿ ಮಾಡಲಾಗಿದೆ. ಅದರ ಜೊತೆಗೆ ಈಗ ಇಷ್ಟು ದಿನ CCH 57ರ ಈ ಒಂದು ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ವಿಚಾರಣೆ ಈಗ 59ನೇ CCH ಕೋರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಪ್ರಮುಖವಾಗಿ ಒಂದು ಬಿಗ್ ಚಾಲೆಂಜ್ ಹೌದು ಕೂಡ. ಈಗ ಟೋಟಲ್ 60 ಸಾಕ್ಷಿಗಳ ವಿಚಾರಣೆ ಅಂತಂದ್ರೆ ಅಷ್ಟು ಸುಲಭ ಆಗೋದಿಲ್ಲ. ಆಲ್ಮೋಸ್ಟ್ ಬಹಳಷ್ಟು ಕಾಲಾವಕಾಶ ಬೇಕಾಗುತ್ತೆ. ಆದರೆ ಈಗ ಕೋರ್ಟ್ ಕೇವಲ 1 ವರ್ಷ ಟೈಮ್ ಅನ್ನು ಕೊಟ್ಟಿರುವಂಥದ್ದು. ಹಾಗಾಗಿ 1 ವರ್ಷದಲ್ಲಿ ಇದೆಲ್ಲವೂ ಕೂಡ ವಿಚಾರಣೆ ಮುಗಿಬೇಕು. ಅದಾದ ನಂತರ ಈಗ ಕೋರ್ಟ್ ಅದರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ಸ್ ಇನ್ನು ನೋಡಬೇಕಾಗುತ್ತೆ. ಇನ್ನು ವಿಚಾರಣೆ ಆರಂಭ ಆದ ನಂತರ ಅದೇನೇನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಜೂನ್ 1ನೇ ತಾರೀಕಿಂದ ವಿಚಾರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಒಂದು ಟ್ರಯಲ್ನಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಥವಾ ಏನೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಹೀಗೆ ದರ್ಶನ್ ಕೇಸ್ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಜೂನ್ 1ನೇ ತಾರೀಕಿಂದ ಕೋರ್ಟ್ ಹೇಗೆ ಸೂಚನೆ ಕೊಟ್ಟಿತ್ತು ಅದರಲ್ಲೂ ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಅಂತಂದ್ರೆ ಯಾವಾಗ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು ನಟ ದರ್ಶನ್, ಆರೋಪಿ ದರ್ಶನ್, ಆ ಸಂದರ್ಭದಲ್ಲಿ ಅದನ್ನ ನಿರಾಕರಿಸಿತ್ತು ಕೋರ್ಟ್ ಕೂಡ. ಅಂತಂದ್ರೆ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ದರ್ಶನ್ ಜೈಲಲ್ಲೇ ಇರಬೇಕು, ಎಲ್ಲ 60 ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಅಲ್ಲೇ ಫಿಕ್ಸ್ ಅನ್ನೋಂಥದ್ದು ಕೂಡ ಗೊತ್ತಾಯಿತು. ಅದಾದ ನಂತರ ಕೆಲವೊಂದು ಹಿರಿಯ ವಕೀಲರು ಹೇಳಿದ್ದು ಹೌದು ಇಲ್ಲಿ ಕೇವಲ 1 ವರ್ಷ ಅಂತಂದ್ರೆ ಒಳ್ಳೆಯ ವಿಚಾರ ಅಂತ.